ಎಲ್ರಿಗೂ ನಮಸ್ತೆ. ಇವತ್ತವರೆಗೂ ನಾನು ನನ್ನ ಆಟದಲ್ಲಿ ನಡೆದ ಘಟನೆಗಳನ್ನ ವಿಡಿಯೋ ಮಾಡಾಕ್ತಾ ಇದೆ. ಆದ್ರೆ ಇದು ಮೊದಲನೇ ಸಲ ನನ್ನ ಆಟದಲ್ಲಿ ಇಬ್ರು ಹತ್ತಿದ್ರು ಕ್ಲೋಸ್ ಫ್ರೆಂಡ್ಸ್. ಅವರು ನನ್ನ ಚಾನೆಲ್ ನೋಡಿ, ಸರ್ ನಾವೊಂದು ಕೆಲವೊಂದು ವಿಡಿಯೋ ಹೇಳ್ತೀವಿ, ನಿಮ್ಗೆ ವಿಷಯ ತಿಳಿಸ್ತೀವಿ, ಅದನ್ನ ವಿಡಿಯೋ ಮಾಡಿ ಹಾಕಿ 4 ಜನ ಬದಲಾಗ್ಲಿ ಅಂತ ಹೇಳಿರೋ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇಬ್ರು ಸುಮಾರು ಒಂದು 50ರಿಂದ 60 ವರ್ಷ ವಯಸ್ಸು ಫ್ರೆಂಡ್ಸ್ಗಳು. ಅಷ್ಟು ವಯಸ್ಸಾಗಿತ್ತು. ಪ್ರೈಮರಿ ಫ್ರೆಂಡ್ ಆಗಿ ಗ್ಯಾಪ್ ಆಗಿ ಮತ್ತೆ ಕಾಲೇಜಿಂದ ಕ್ಲೋಸ್ ಫ್ರೆಂಡ್ಸ್ ಇವತ್ತವರೆಗೂ. ಯಾರು ಜಗಳ ಆಡಿಲ್ಲ, ಏನಿಲ್ಲ. ಇವ್ರು 3 ಜನ ಇದ್ರು ಕ್ಲೋಸ್ ಫ್ರೆಂಡ್ಸ್. ಸಹವಾಸ ಅನ್ನೋದು ಎಷ್ಟು ಮುಖ್ಯ. ಆಮೇಲೆ ದೇವ್ರ ಯಾಕೆ ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ ಗೊತ್ತಾ ಸರ್? ಗೊತ್ತಿಲ್ಲ. ಒಳ್ಳೆಯವರು ಸಹಿಸ್ಕೋತಾರೆ, ಅರ್ಧಾರಿ ಹಿಡಿಯಲ್ಲ, ಅದಕ್ಕೆ ಅವ್ರ ಕಷ್ಟ ಜಾಸ್ತಿ. ಕೆಟ್ಟವ್ರು ಸಹಿಸ್ಕೊಳಲ್ಲ, ಅರ್ಧಾರಿ ಇದ್ಬಿಡ್ತಾರೆ, ಅವ್ರಿಗೆ ಸುಖಾನ ಜಾಸ್ತಿ, ಆಮೇಲೆ ತೊಂದ್ರೆನೂ ಐತೆ. ಇವ್ರು 3 ಜನ ಫ್ರೆಂಡ್ಸು. ಇವ್ರಿಬ್ರು ಇವತ್ತವ್ರು ಜಗಳ ಆಡಿಲ್ಲ ಅಂತ ಅಷ್ಟು ಚೆನ್ನಾಗವ್ರೆ. ಇನ್ನೊಬ್ಬ ಇದ್ನಂತ ಇವ್ರ ಜೊತೆಗೆ. ಅಂದ್ರೆ ಸಹವಾಸ ಎಷ್ಟು ಮುಖ್ಯ ಅಂದ್ರೆ, ಅವನು ತಿಂಗಳಿಗೆ 1.5 ಲಕ್ಷ ದುಡಿತಾ ಇದ್ದ. ನಮ್ಮನ್ ಕೇಳಿದ್ರು, ಸರ್ ನಿಮ್ಗೆ 1.5 ಲಕ್ಷ ಸಂಬಳ ಬಂದ್ರೆ ಹೆಂಗಿರ್ತೀರಾ? ಸೂಪರ್ ಆಗಿರ್ತೀನಿ ಸರ್ ಅಲ್ವಾ. ತಿಂಗಳು 1.5 ಲಕ್ಷ. ನಾವ್ ಇವತ್ತು ಮನೆ ಕಟ್ಟಿರ್ಬೋದು, ಬಟ್ 20 ವರ್ಷ ಮುಂಚೆ ನಾವು ಕಷ್ಟ ಪಡ್ತಾ ಇದ್ದೋ, ಯಾವ ಸಂಪಾದನೆ ಇರ್ಲಿಲ್ಲ. ಅವನ್ಗೆ ತಿಂಗಳಿಗೆ 1.5 ಲಕ್ಷಕ್ಕೆ ತಿಂಗಳೆಲ್ಲ ದುಡಿಬೇಕಾ ನಾನು ಅನ್ನೋ ಚಿಂತೆ ಅವನಿಗೆ. ಕಷ್ಟ ಪಡ್ತಾ ಇರ್ಲಿಲ್ಲ. ಅವನ್ ಯಾರು ಸಾಹಸ ಮಾಡ್ದ. ಅದೇನ ಡೇಸ್ ಅಂತ ಗೇಮ್ ಬರೋದಂತೆ, ನನಗೂ ಗೊತ್ತಿಲ್ಲ. ಇವ್ರು ಹೇಳಿದ್ರು ಅದೇನ ಬಾಲ್ ಬಿಡೋದು, ಅವರೇ ಕಾಸು ಕೊಡೋರು ಆಡಕ್ಕೆ ಅಂತ. ಆ ಗೇಮ್ ಸಹವಾಸ ಮಾಡಿ ಗೇಮ್ ಸೇರ್ಕೊಂಡ. ಚೆನ್ನಾಗೋದಂತೆ. ಏನು 15 ದಿವಸಕ್ಕೆ 1 ಲಕ್ಷ ಮಾಡೋದಂತೆ ಈ ರೀತಿ. ಅದಾಗಿ ಕೆಲವು ವರ್ಷ ಆದ್ಮೇಲೆ ಸಾಲ. ಇಷ್ಟು ಸಾಲ, ಕೈ ಮೀರಿ ಸಾಲ, ನೆಮ್ಮದಿ ಇಲ್ಲ, ಸುಖ ಇರ್ಲಿಲ್ಲ ಅವನಿಗೆ. ಆ ವಿಷಯ ಗೊತ್ತಾಗಿ ಇವರೇ ಸ್ನೇಹಿತರೆ ಸಹಾಯ ಮಾಡಿದ್ರಂತೆ ಒಂದಷ್ಟು ದುಡ್ಡು. ಬರ್ತಾ ಬರ್ತಾ ಸಾಲ ಎಷ್ಟಾಗೈತೆ ಅಂದ್ರೆ ಅವನಿಗೆ ತೀರ್ಸಕ್ಕಾಗಲ್ಲ, ಅಷ್ಟು ಸಾಲ ಮಾಡಿದಂತೆ ಗೇಮ್ ಮೇಲೆ. ಕೊನೆಗೆ ಯಾರು ಹೇಳ್ದಂಗೆ ಸೂಸೈಡ್ ಮಾಡ್ಕೊಂಡು ಸತ್ತೋದು. ಬಟ್ ಅವ್ರ ಫ್ಯಾಮಿಲಿ, ಮಕ್ಕಳು ಎಲ್ಲಾರು ಇವತ್ತು ಯಾರು ಇಲ್ಲ ಅವ್ರಿಗೆ. ಅಂದ್ರೆ ಅವ್ರು ಹೇಳಿದ್ದು ಈ ವಿಡಿಯೋ ಮುಖಾಂತರ, ಈ ಗೇಮ್ಗಳು, ಈ ಮೊಬೈಲ್ ಗೇಮ್ ಆಗ್ಲಿ, ಬೆಟ್ಟಿಂಗು, ಈ ರೀತಿ ಗೇಮ್ಗಳು ಆಡ್ಬೇಡಿ. ಆಡಿದ್ರು ಸಾಲ ಮಾಡಿ ಆಡ್ಬೇಡಿ, ನಿಮ್ನ ತಿಂದುಬಿಡುತ್ತೆ. ಯಾಕಂದ್ರೆ ಅವನಕ್ಕಿಂತ ಕಮ್ಮಿ ಸಂಬಳ ಇದ್ದವ್ರು ನಾವು. ಇವತ್ತರೆಗೂ ನಾವು ಸಹವಾಸ, ನಮ್ಮ ಬುದ್ಧಿ ಚೆನ್ನಾಗಿದ್ದಕ್ಕೆ ಸ್ವಂತ ಮನೆ ಮಾಡಿದೀವಿ, ಮಕ್ಳುಗೆಲ್ಲ ಚೆನ್ನಾಗಿ ಮಾಡಿದೀವಿ, ಆರಾಮಾಗಿದ್ದೀವಿ. ಬಟ್ ಅವನ ಆತರ ಪಟ್ಟು ದುಡ್ಡುಗೋಸ್ಕರ ಇವತ್ತು ಅವ್ರ ಮನೆಯವ್ರನ್ನ ಕೇಳೋರು ಯಾರು? ಅವ್ರ ಮಕ್ಳನ್ನ. ನಾವು ಸಹಾಯ ಮಾಡ್ಬೋದು, ಬಟ್ ತಂದೆನ ಪ್ರೀತಿ ದಯವಿಟ್ಟು ಯಾರೇ ಆಗ್ಲಿ, ಯಾಕಂದ್ರೆ ನನ್ಗೋಸ್ಕರ ಅವರು ವಿಡಿಯೋ ಮಾಡಿ ಅಂತ ಹೇಳವ್ರೆ. ನಿಮ್ಮಲ್ಲೂ ಸುತ್ತಮುತ್ತ ಈ ರೀತಿ ಆಟಗಳು, ಬೆಟ್ಟಿಂಗ್ಗಳು ಆಡ್ತಾ ಇದ್ರೆ ದಯವಿಟ್ಟು ಬಿಡೋದಕ್ಕೆ ಪ್ರಯತ್ನ ಪಡಿ. ಕಷ್ಟಪಡೋಣ ಬಿಡಿ. 20 ಸಾವಿರಕ್ಕೆ ತಿಂಗಳೆಲ್ಲ ಕಷ್ಟಪಟ್ರು ನೆಮ್ಮದಿ ಇರ್ತೀವಿ. ಒಂದ್ ದಿವಸಕ್ಕೆ 20 ಸಾವಿರ ರೂಪಾಯಿ ಬರುತ್ತೆ ಅಂತ ಹಳ್ಳಕ್ ಬಿದ್ರೆ ಮುಂದೆ ಜೀವನ ಇಲ್ಲ. ಒಂದೇ ಜೀವನ, ಒಂದೇ ಗುರಿ, ಒಂದೇ ಮನ್ಸು, ಒಂದೇ ಕುಟುಂಬ, ಒಂದೇ ಹೆಂಡತಿ, ಒಂದೇ ಫ್ಯಾಮಿಲಿ. ದಯವಿಟ್ಟು ನಿಮ್ ಫ್ಯಾಮಿಲಿ ನಿಮ್ ಕೈಲಿ ಇರುತ್ತೆ. ಒಳ್ಳೆಯವ್ರು ಸಹವಾಸ ಮಾಡಿ.